ಅಣ್ಣಾಮಲೈ ರಿಸೈನ್ ಸಿಟಿ ರವಿ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಅಣ್ಣಾಮಲೈ ನಮಗೆ ಒಳ್ಳೆಯ ಸ್ನೇಹಿತರು. ಅಣ್ಣಾಮಲೈ ಚಿಕ್ಕಮಗಳೂರು ಎಸ್ಪಿ ಆಗಿದ್ರು. ಅಣ್ಣಾಮಲೈರನ್ನ ಬಿಜೆಪಿಗೆ ಕರೆತರೋದಕ್ಕೆ ನನ್ನ ಪಾತ್ರವೂ ಕೂಡ ಇದೆ. ಕಾಯುವ ತಾಳ್ಮೆ ಇದ್ದರೆ ಖಂಡಿತ ಫಲ ಕೊಡಲಿದೆ. ರಾಷ್ಟ್ರೀಯತೆ ವಿರುದ್ಧ ನಿಲ್ಲೋದಿಲ್ಲ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಸಿಟಿ ರವಿ ಮಾತನಾಡಿದ್ದಾರೆ. ಅಣ್ಣಾಮಲೈ ರಿಸೈನ್ ಮಾಡಿರುವಂತಹ ವಿಚಾರವಾಗಿ ಇದೀಗ ಸಿಟಿ ರವಿ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸ್ನೇಹಿತರವರು, ಚಿಕ್ಕಮಗಳೂರು ಎಸ್ಪಿ ಆಗಿದ್ರು. ಬಿಜೆಪಿಗೆ ಕರೆತರೋದಕ್ಕೆ ನನ್ನ ಪಾತ್ರವೂ ಕೂಡ ಇದೆ. ತಾಳ್ಮೆ ಇದ್ದರೆ ಖಂಡಿತ ಫಲವನ್ನ ಕೊಡಲಿದೆ. ರಾಷ್ಟ್ರೀಯತೆ ವಿರುದ್ಧ ನಿಲ್ಲಲ್ಲ ಅನ್ನುವ ನಂಬಿಕೆ ನನಗಿದೆ ಅಂತ ಹೇಳ್ಬಿಟ್ಟು ಸಿಟಿ ರವಿ ಹೇಳ್ತಾ ಇದ್ದಾರೆ. ಅಣ್ಣಾಮಲೈ ರಿಸೈನ್ ಮಾಡಿದಂತಹ ವಿಚಾರಕ್ಕೆ ಇದೀಗ ಸಿಟಿ ರವಿ ರಿಯಾಕ್ಟ್ ಮಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರು ಎಸ್ಪಿ ಆಗಿದ್ರು, ನನಗೆ ಅತ್ಯಾಪ್ತರು, ನನ್ನ ಪಾತ್ರವೂ ಕೂಡ ಇದೆ ಬಿಜೆಪಿ ತರುವುದಕ್ಕೆ, ಬಟ್ ತಾಳ್ಮೆ ಇರಬೇಕಾಗಿತ್ತು. ಸಿಟಿ ರವಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಅವರು ಅಣ್ಣಾಮಲೈಯವರು ನಮ್ಮ ಒಳ್ಳೆ ಸ್ನೇಹಿತರು. ಅವರು ರಾಜಕಾರಣಕ್ಕೆ ಬರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಬರೋದ್ರೊಳಗಡೆ ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ಆಗ ನಾನು ತಮಿಳುನಾಡಿನ ಪ್ರಭಾರಿಯಾಗಿದ್ದೆ. ಅವರು ನಮ್ಮಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡ್ತಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನ ತಮಿಳುನಾಡು ರಾಜಕಾರಣಕ್ಕೆ ಕರ್ಕೊಂಡ್ಬರೋದ್ರೊಳಗೆ ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಅವರು ರಾಜ್ಯದ ಹಿತ ಮತ್ತು ರಾಷ್ಟ್ರದ ಹಿತವನ್ನ ಬಿಟ್ಕೊಟ್ಟು ರಾಜಕಾರಣ ಮಾಡಲ್ಲ, ಇಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ. ಇನ್ನು ಪಕ್ಷಕ್ಕೆ ಕುರಿತಾಗಿ ನಾವು ಅಪೇಕ್ಷೆ ಪಡ್ತೀವಿ, ಪಕ್ಷನಿಷ್ಠೆ ಪರಿಶ್ರಮ ತಡವಾಗಿ ಆದರೂ ಫಲಿತಾಂಶ ಕೊಡುತ್ತೆ. ತಕ್ಷಣ ಕೆಲವು ರಾಜ್ಯಗಳಲ್ಲಿ ತಕ್ಷಣದ ಫಲಿತಾಂಶ ಕೊಟ್ಟರೆ, ಕೆಲವು ರಾಜ್ಯಗಳಲ್ಲಿ ತಡವಾದ ಫಲಿತಾಂಶವನ್ನು ಕೊಡುತ್ತೆ. ಕಾಯುವ ತಾಳ್ಮೆ ಇರಬೇಕು. ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಇನ್ನು ಅವ್ರ ಬಗ್ಗೆ ನೀವು ಕೇಳ್ತಿರೋ ಪ್ರಶ್ನೆ ಈಗ ಊಹಾಪೋಹದ ಮೇಲೆ ಕೇಳ್ತಾ ಇದ್ದೀರಿ. ಕಾದು ನೋಡುವ. ಆದರೆ ಒಂದು ವಿಶ್ವಾಸ ಇದೆ, ವ್ಯಕ್ತಿಗತವಾಗಿ ಅವ್ರು ಒಳ್ಳೆ ಮನುಷ್ಯ ಮತ್ತು ರಾಷ್ಟ್ರ ಮತ್ತು ರಾಜ್ಯದ ಹಿತವನ್ನು ಕಡೆಗಣಿಸಿ ಅವರು ರಾಜಕಾರಣ ಮಾಡಲ್ಲ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ಅಣ್ಣಾಮಲೈಯವರು ನಮ್ಮ ಒಳ್ಳೆ ಸ್ನೇಹಿತರು. ಅವರು ರಾಜಕಾರಣಕ್ಕೆ ಬರೋದಕ್ಕೆ ಸಿಟಿ ರವಿಯವರು ಬೇಸರವನ್ನು ಹೊರಹಾಕ್ತಾ ಇರುವಂಥದ್ದು. ರಾಷ್ಟ್ರೀಯತೆ ವಿರೋಧ ನಿಲ್ಲೋದಿಲ್ಲ ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬೇಸರ ಕೂಡ ಹೊರಹಾಕ್ತಾ ಇದ್ದಾರೆ. ನಮಗೆ ಒಳ್ಳೆಯ ಸ್ನೇಹಿತರವರು, ಚಿಕ್ಕಮಗಳೂರಲ್ಲಿ ಎಸ್ ಪಿ ಆಗಿದ್ದರು. ಬಿಜೆಪಿಗೆ ಕರೆತರೋದಕ್ಕೆ ನನ್ನ ಪಾತ್ರವೂ ಕೂಡ ಇದೆ. ಕಾಯುವ ತಾಳ್ಮೆ ಇದ್ದರೆ ಖಂಡಿತವಾಗಿ ಫಲ ಕೊಡಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಸೊ ಫೈನಲ್ ಆಗಿ ರಿಸೈನ್ ಮಾಡಿದ್ದಾರೆ. ಸೊ ಆ ಒಂದು ಬೇಸರದಲ್ಲಿ ಸಿಟಿ ರವಿ ಮಾತನಾಡಿರುವಂಥದ್ದು.